ಈ ಸಭಾಗಮನಲ್ಲಿರುವಂತಹ ಎಲ್ಲ ನನ್ನ ಬಂಧು ಬಳಗಗಳೇ ಹಾಗೂ ಈ ವೇದಿಕೆ ಮೇಲೆ ಹಾಜರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ನನಗೆ ಬೇಕಾದಷ್ಟು ವೇದಿಕೆ ತಮ್ಮೆಲ್ಲ ಗೊತ್ತಿರಬಹುದು. ನಮ್ಮ ಕಾರ್ಯಕರ್ತರಿಗೆ ಈ ಲಿಂಗಸೂರಿನ ವೈದ್ಯಾಧಿಕಾರಿಗಳು ತಾಕತ್ತು ಸುಳ್ಳು ಹೇಳಿದ್ರು. ಸ್ಕ್ಯಾನಿಂಗ್ ಮಿಷಿನ್ ಬಂದಿದ್ದೆ, ಇಲ್ಲಿ ಟ್ರೈನ್ ಅಪ್ ಆಗಿದ್ದಾರೆ ಅಂತ ಹೇಳ್ತಾರೆ. ಈ ಸಂಘಟನೆ ಇಲ್ಲಿ ಆರಂಭ ಆಗಕ್ಕೆ ಮುಂಚೆವೇ ಈ ಲಿಂಗಸೂರಿನಲ್ಲಿ ಏನೇನು ಸಮಸ್ಯೆಗಳಿದೆ ಅಂತೇಳಿ ನಮ್ಮ ಕೇಂದ್ರ ಕಚೇರಿಗೆ ಒಂದು ತಂಡವನ್ನು ಕಳಿಸ್ಬಿಟ್ಟು ಇಲ್ಲಿ ಎಲ್ಲಿ ಹಗರಣಗಳಾಗಿದೆ, ಏನಾಗಿದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಿದ್ವಿ. ಒಬ್ಬ ವೈದ್ಯಾಧಿಕಾರಿ ತಹಸೀಲ್ದಾರ್ ಸುಳ್ಳು ಹೇಳಿದ್ರು. ಅವರು ನಮ್ಮಲ್ಲಿ ಒಂದು ಹಂಚ್ಕೊಟ್ರು. ನಾವು ಮನೆ ತಗೊಂಡು ಹೋಗಿದ್ದೇವೆ. ಈ 101 ಬಾಗಿಲಿನ ಅದನ್ನ ವಿಜಯ ಮಾಡ್ಬೇಕಂತ ಹೇಳಿ ನಮ್ಮ ಒತ್ತಾಯ ಇತ್ತು. ಅದನ್ನು ಕೂಡ ನಾವು ಸ್ಕ್ಯಾನರ್ ಮಿಷನ್ ಕೂಡ ನಾವು ಖಾಲಿ ಮಾತಾಡಿ ಹೇಳಿದ್ವಿ. ಅಲ್ಲಿ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ಎಲ್ಲಿ ಟೈಮ್ ಅಪ್ ಆಗಿದೆ ಅಂತ ಹೇಳ್ತಾರೆ. ಅವ್ರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಅಂತ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆಯೇ ಗೊತ್ತಿಲ್ಲೋ, ಈ ಮಿಷಿನ್ ಬಂದಿದ್ದು 28/8/2013. ನನ್ನ ಡೇಟ್ ಬಗ್ಗೆ ಚೆನ್ನಾಗಿ ನೆನಪಿದೆ. ಆ ಲಿಂಗಸೂರ್ಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದ್ದು 29/2/2011 ಆದೇಶ ಮಾಡಿದ್ದಾರೆ. ಈ ಲಿಂಗಸೂರಿನ ಸ್ಕ್ಯಾನಿಂಗ್ ಮಿಷನ್ ಇರೋದು ಈಗ ಕೊಟ್ಟಿರೋದು 1,78,00,000. ಆದರೆ ಅದು ನಿಜವಾದ ನಿಖರವಾದ ಬೆಲೆ 55 ಲಕ್ಷ. ಇದ್ರ ಬಗ್ಗೆ ನಾವು ಮುಂದಿನ ತಿಂಗಳಲ್ಲಿ ಲೋಕಾಯುಕ್ತ ಇಲ್ಲದ್ರೆ ಹೈಕೋರ್ಟ್ ಅಲ್ಲಿ ನಾವು ಅದ್ರ ಬಗ್ಗೆ ನಾವು ಕೇಸ್ ಮಾಡಲಿಕ್ಕೆ ಹೋಗ್ತೀವಿ. ಇದು ಎರಡನೇ ವಿಷಯ. ಯಾಕಂದ್ರೆ ಹೇಳ್ಬೇಕಾಗಿ ಹೇಳಿದ್ದೀನಿ. ಈಗ ನಾನು ಸಂಘಟನೆ ಬಗ್ಗೆ ಉದ್ಘಾಟನೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳು ಹೇಳ್ತೀವಿ. ಬಹುಶಃ ನಮಗೆಲ್ಲ ಗೊತ್ತಿದೆ, ಇವತ್ತು ಪ್ರತಿ ಜಾತಿಗೆ, ಪ್ರತಿ ಜನಾಂಗಕ್ಕೆ, ಪ್ರತಿ ಭಾಷೆಗೆ ಜಾಸ್ತಿ ಮಾತಾಡಿದ್ರೆ ಪ್ರತಿ ಒಂದು ಗಲ್ಲಿ ಕೂಡ ಸಂಘಟನೆ ಇದೆ. ಈ ಸಂಘಟನೆಗಳಿಂದ ಏನಾದರೂ ಒಳ್ಳೆಯದಾಗಿದೆಯಾ ಅಂತ ನಾವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಕ್ ಹೋದಾಗ ಆ ಸಂಘಟನೆಯಿಂದ ನಿಜವಾಗೂ ಎಂಡ್ ಯೂಸರ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಫಲಾನುಭವಿಗಳಿಗೆ ಏನೂ ಆಗಲಿಲ್ಲ. ಬಹುಶಃ ನಮ್ಮಲ್ಲಿ ನಮ್ಮ ಸಹೋದರರು ಪತ್ರಕರ್ತರು ಸುಮಾರು ಜನ ಇದ್ದಾರೆ, ಗೊತ್ತಿದೆ. ಇಲ್ಲಿ ಬೇಕಾದಷ್ಟು ಹೋರಾಟಗಳಿದ್ದಾರೆ. ಆಮೇಲೆ ಕೆಲವರು ಇಲ್ಲಿ ರಾಜಕಾರಣಿಗಳಿದ್ದಾರೆ. ಆಮೇಲೆ ಬಸವರಾಜ್ ಅವರು ಭಾಷಣ ಹೇಳಿದ್ದಾರೆ, ಅವರು ಕೂಡ ಗೊತ್ತಿರುತ್ತೆ. ಈ ಸಂಘಟನೆ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಸಂಘಟನೆ ಮಾಡ್ತಾರೆ ಅಂತ ಹೇಳಿದ್ರೆ ತನ್ನನ್ನ ಕಾಪಾಡ್ಕೊಂಡು ಸಂಘಟನೆ ಮಾಡ್ತಾರೆ. ಈ ಮನೆ ಕೂಡ ನಾನು ಬೆಳಗ್ಗೆ ನಾನು ಲಿಂಗಸೂರಲ್ಲಿ ಒಂದು ಟಿವಿ ನೋಡ್ತಾ ಇದ್ದೆ. ನೋಡಾಗ ಒಂದು ಹ್ಯಾಡ್ ಮಾಡ್ತಾರೆ. ಕಾಂಗ್ರೆಸ್ ಮುಖಂಡ ಅವರು KP ನಂಜುಂಡಿ ಅಂತ ಬಂದಿರ್ಬೋದು. ಅವರು ಹಿರಿಯ ಕೂಡ ಕೆಲಸ ಮಾಡ್ತಾ ಇದ್ರು. ಅವ್ರು MSc ಆಗಿಲ್ಲ ಅಂತೇಳಿ ಅದು ಜನಾಂಗ ಮಾಡ್ತಾ ಇದ್ದಾರೆ. ಅಂದ್ರೆ KP ನಂಜುಂಡಿ ಅವ್ರ ವರ್ಚಸ್ಸು ನಾವು ಸಿಕ್ಕಿಲ್ಲ ಅಂತ ಹೇಳಿಕ್ಕೆ ಈಗ ನಾವೆಲ್ಲ ಪತ್ರಕರ್ತರಿಗೆ ನಮ್ಗೆ ಯಾವ್ದು ಸರ್ಕಾರ ಯಾವ್ದು ಕೊಡಲಿಲ್ಲ. ಬಟ್ ಪತ್ರಕರ್ತರು ಇಷ್ಟ ಕೆಲಸ ಮಾಡ್ತೀವಿ. ಒಬ್ಬ ಹೋರಾಟ ಕೂಡ ಅದನ್ನ ಕೆಲಸ ಮಾಡ್ಬೋದಾಗಿತ್ತು, ಮಾಡ್ತಾ ಇಲ್ಲ. ಏನಾಗ್ತದೆ, MSc ಸೀಟ್ ಸಿಕ್ಲಿಲ್ಲ ಒಂದೇ ಒಂದು ಕಾರಣಕ್ಕಾಗಿ ಜನಾಂಗ ಬಿಡಿ ಕರೆದು ವಿಭಾಗ ಮಾಡಿ ಹೋಗ್ತಾರೆ ಆ ಕಡೆ. ಅದರಲ್ಲೂ ಕೂಡ ವಿನಂತಿ ಇಟ್ಕೊಂಡಂತ ನಮಗೆ ಬೆಂಗಳೂರಲ್ಲಿ ಸಮಯ ನಮ್ಮಲ್ಲಿ ಸಮಯ ಚಾನಲ್ಗೆ ಮತ್ತೆ ಈ ಟಿವಿನಲ್ಲಿ ಮತ್ತೆ ರೈಮಾನ್ ಅಂತ ನಮ್ಮ ಟಿವಿನಲ್ಲಿ ಕೂಡ ನಮ್ಗೆ ಹೇಳಿದ್ರು ವಿನಂತಿ ಕೊಟ್ಕೊಂಡು ಅದು ಬೇಡ ಅಂತ ಹೇಳಿ ಇರ್ತದೆ. ಅಂದ್ರೆ ಸಂಘಟನೆ ಮಾಡೋ ಉದ್ದೇಶ ಏನಂದ್ರೆ ಅವ್ರನ್ನ ಬಳಸ್ಕೊಳಕ್ಕೆ, ಜಾತಿ ಧರ್ಮ ಇಲ್ಲ ಯಾವುದೋ ಭಾಷೆಯಲ್ಲಿ. ಬಟ್ ನಮ್ಮ ಸಂಘಟನೆ ಆ ರೀತಿಯಲ್ಲ. ನಮ್ಮ ಸಂಘಟನೆಯ ಮೊದಲ ಹೋರಾಟ ಇರೋದು ಯಾಕೆ ಮೊದಲ ಹೋರಾಟ ಇರೋದು ಶಿಕ್ಷಣ ಫ್ರೀ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಯಾಕಂದ್ರೆ ನಾನು 30% ಹೊರ ರಾಷ್ಟ್ರಕ್ಕೆ ಹೋಗಿ ಬಂದವ್. ನಾನು ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಫ್ರೀ ಎಜುಕೇಶನ್ ಇದೆ. ಇವತ್ತು ಒಂದು ಎಜುಕೇಶನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ನಮ್ಗೆಲ್ಲ ಗೊತ್ತಾಗ್ತದೆ. ಇವತ್ತು LKG ಮಗುವನ್ನ ನಾವು ಬೆಂಗಳೂರಲ್ಲಿ ಸೇರಿಸ್ಬೇಕಂದ್ರೆ 1 ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದೆ ಡೇ ಕೇರ್ ಅಂತ, 2.5 ವರ್ಷದ ಮಗುಗೆ. ನೆಕ್ಸ್ಟ್ ಕಾಲೇಜ್ ಹೋಗ್ತಾ ಇರ್ತಾ ಏನಾಗುತ್ತೆ, ಈ ಸಂಪಾದನೆ ಮಾಡೋದಲ್ಲ ನಾವು ಎಜುಕೇಶನ್ ಮೇಲೆ ಹಾಕ್ಬಿಡ್ತೀವಿ. ಮಗ ಓದಿಸ್ತೀವಿ, ಸರಿ ಮಗ ಬಗ್ಗೆ ನಮ್ಮ ಕಥೆ ಏನಾಗುತ್ತೆ. ಅದರಿಂದ ಫ್ರೀ ಎಜುಕೇಶನ್ ಆಗಬೇಕು ಅನ್ನೋದು ನಮ್ದು ಮೊದಲನೇ ವಾದ ಇದೆ. ಎರಡನೇ ನಮ್ದು ಆರೋಗ್ಯ ಫ್ರೀ ಆಗಬೇಕು. ಆರೋಗ್ಯ ಯಾಕೆ ಬೇಕು, ಶಿಕ್ಷಣ ಯಾಕೆ ಬೇಡ ಹೇಳಿ. ಮೂರನೇದು ನಮ್ದು ಏನು ವಾದ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಭ್ರಷ್ಟಾಚಾರ ಆಂಟಿ ಕರಪ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಹಂಗೆ ಹೇಳೋದು, ನಮ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ ಇದೆ. ಭಾರತ ಸಂವಿಧಾನ ಅಡಿಯಲ್ಲಿ ಆದಂತ ಎಲ್ಲಾ ಕಾಯ್ದೆಗಳು ಜಾರಿ ಆಗಬೇಕು. ಜಾರಿ ಆಗಲ್ಲ ನಮಗೂ ಗೊತ್ತು, ನಿಮಗೆ ಗೊತ್ತು. ಇವತ್ತೇನಾದ್ರೂ ನಾವು ಒಂದು CMC ನಲ್ಲಿ ಒಂದು ಲ್ಯಾಂಡ್ ಒಂಥರ ನಾವು ಒಂದು ಸೈಟ್ ನಲ್ಲಿ ಮನೆ ಕಟ್ಟಬೇಕು
ಆಗಲ್ಲ ಅಂತ CMC ಅಧಿಕಾರಿಗಳು ಗೊತ್ತು, ಅಧ್ಯಕ್ಷರು ಗೊತ್ತು, ನಮಗೂ ಗೊತ್ತು. ನಾವು ದೊಡ್ಡದಾಗಿ ಮನೆ ಕಟ್ಟಲೇಬೇಕಾಗುತ್ತೆ. ಮತ್ತು ಮೂರನೇ ವಾದ ಇದೆ. ನಾಲ್ಕನೇ ನಮ್ದು 100ಕ್ಕೆ 100ರಷ್ಟು ಮತದಾನ ಆಗಬೇಕು, ಪ್ರತಿಯೊಬ್ಬರು ಮತದಾನ ಮಾಡುವಂತ ಒಂದು ಕಾಯ್ದೆ ಬರಬೇಕು ಅಂತ ಹೇಳಿ ನಮ್ಮ ವಾದ ಇದೆ. ಇದಕ್ಕೆ ಮುಂಚೆ ಕೂಡ ನಾವು ಮತ್ತೆ ಸ್ವಲ್ಪ ಮಿತ್ರರು ಸೇರಿ ಸುಪ್ರೀಂ ಕೋರ್ಟ್ ಕೂಡ ನಾವು ಒಂದು ದೂರು ದಾಖಲು ಮಾಡಿದ್ವಿ ಈ ನೋಟಾಬಂಧನ ಬಗ್ಗೆ. ಇವಾಗ ನೋಟಾಬಂಧನ ಬಗ್ಗೆ ಬಂದಿದೆ, ಇನ್ನೇ ಹೆಚ್ಚಿಗೆ ಆಗ್ಬೇಕು ಅನ್ನೋದು ನಮ್ದು 4ನೇ ಅಧ್ಯಾಯ, 4ನೇ ನಮ್ದು ವಾದ ಇದೆ. ಐದನೇದು ಏನಪ್ಪ ಅಂದ್ರೆ ನಮ್ದು ಸೆಲ್ಫ್ ಡಿಸಿಪ್ಲಿನ್. ಏನಾಗುತ್ತೆ, ನಮ್ಮ ಮನೆ ಮುಂದೆ ಮೋರಿನೋ ಇಲ್ಲ ಒಂದು ನಾಯಿನೋ ಸ್ವಲ್ಪ ಬಿದ್ದಿರುತ್ತೆ, ನಾವೇನ್ ಮಾಡ್ತೀವಿ, CMCಗೆ ಕಾರ್ಪೊರೇಷನ್ ಫೋನ್ ಮಾಡೋಕೆ ಕೂತಿರ್ತೀವಿ, 5 ದಿವಸ ಹಂಗೆ ಇರ್ತವೆ. ಅದು ಬೇಡ, ಫಸ್ಟ್ ನಾವು ನಮ್ಮ ಮನೆಯ ಮುಂದೆ ನಾವು ಕ್ಲಿಯರ್ ಆಗಬೇಕು ಅನ್ನೋದನ್ನ ಸೆಲ್ಫ್ ಡಿಸಿಪ್ಲಿನ್ ಕಲಿಸುವಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದು ನಾವು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ಎಲ್ಲ ಅಧ್ಯಕ್ಷ ಎಲ್ಲರೂ ಹೇಳ್ಕೊಡ್ತೀವಿ. 6ನೇ ಅಂಶ ನಮ್ದು ಸಂಘಟನೆಯ ಲಾಸ್ಟ್ ಅಂಶ ಅಂತಂದ್ರೆ ಕೆಲವರಿಗೆ ಇದು ಇರೋದೇ ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ ಮುಂಚೆ ಒಬ್ರು ನಮ್ಮ ADGP ಆಗಿದ್ರು, DG ಆಗಿದ್ರು, ಶಂಕರ್ ಬಿದ್ರಿ ಅಂತೇಳಿ. ಶಂಕರ್ ಬಿದ್ರಿ ಅವರು IPS ಆದ್ರು, ಅವ್ರ ಮಗಳು IAS ಆದ್ಲು, ಅವ್ರ ಮಗ IPS ಆದ, ಹಳೆಯ IPS ಸೊಸೆ IAS. ನೋಡಿ, ಎಲ್ಲ 4-5 ಹುದ್ದೆ ಅವ್ರ ಮನೆ ಮುಂದೆ ಇದೆ. ಬಿಕಾಸ್ ಆಫ್ ಈ ರಿಸರ್ವೇಶನ್ ಇಂದ ಇದು ಸಮಸ್ಯೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಈ ರಿಸರ್ವೇಶನ್ ಏನಾಗುತ್ತಂದ್ರೆ ಯಾರು ಬಲಿಷ್ಠ ಇದ್ದಾನೆ ಅವ್ನು ರಿಸರ್ವೇಶನ್ ಕೊಡ್ತಾನೆ ಆ ಕಡೆ. ಇದಕ್ಕೆ ಮುಂಚೆ ಕೂಡ ಕೇಳಿದೆ ನಾನು, KP ಹೇಳಿದ್ರು, ಆ ವರ್ಗ ಇಟ್ಕೊಂಡು ಏನಾದ್ರು ಮಾಡಾಕ್ಬೇಕು, ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಕುಂತ್ಕೋಬೇಕು ಅಷ್ಟೇ ಉದ್ದೇಶ, ಅಂದ್ರೆ ಕೆಲಸ ಮಾಡೋ ಉದ್ದೇಶ ಯಾರಿಗೂ ಇಲ್ಲ. ಅಂದ್ರೆ ರಿಸರ್ವೇಶನ್ ನಾವು ಕಡಿಮೆವಾಗಿ ಅವರಿಗೆ ನೀವು ಎಜುಕೇಶನ್ ಕೊಡಿ, ರಿಕ್ರೂಟ್ಮೆಂಟ್ ಅಲ್ಲಿ ಎಜುಕೇಶನ್ ಕೊಡಬೇಕು, ರಿಕ್ರೂಟ್ಮೆಂಟ್ ಅಲ್ಲಿ ಅವರಿಗೆ ಮೀಸಲಾತಿ ಕೊಡಬೇಡಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಏನಾಗುತ್ತೆ, ಬಂದ್ರೆ ಸಾಕು ನನಗೆ ಗೌರ್ಮೆಂಟ್ ಅಲ್ಲಿ ಕೆಲಸ ಕೊಡ್ತಾರೆ. ನನಗೊಂದ್ಸಾರಿ ನಮ್ಮ ಮಾಸ್ಟರ್ ಹಿರಣ್ಯವರು ಹೇಳಿದ್ರು, ಸರ್ ಅವ್ರು ನಾಟಕ ಮಾಡಕ್ ಹೋಗಿದ್ದಾರೆ, MA BA ಡಿಗ್ರಿ ಬಂದ್ಬಿಡುತ್ತೆ. ಹೆಂಗ್ ಬಂದ್ಬಿಡುತ್ತೆ? ರಿಸರ್ವೇಶನ್. ಅದರಿಂದ ರಿಸರ್ವೇಶನ್ ನಾವು ತಡೆಗಟ್ಟಬೇಕು ಅನ್ನೋದು ನಮ್ದು 6ನೇ ವಾದ ಇದೆ. ಈ ಸಂಘಟನೆಯಲ್ಲಿದೆ ಯಾವ ರೀತಿ ಮಾಡ್ಬೇಕು, ಅದು ನಮ್ಮ ಹೋರಾಟ ಹೆಂಗ್ ಮಾಡಬೇಕು, ಏನ್ ಮಾಡ್ಬೇಕು. ಆಮೇಲೆ ನಮ್ಮ ಸಂಘಟನೆಯಲ್ಲಿ ಮುಖ್ಯವಾಗಿ ಈ ರಸ್ತಾರು ಟೈರ್ ಕೊಡೋದು ಇದೆಲ್ಲ ಇರೋದು ಒಂದು ಕಾನೂನುಬದ್ಧ ಹೋರಾಟ. ಇವಾಗ ನಾವು ಇದಕ್ಕೆ ಮುಂಚೆ ಹೇಳಿದ ಲಿಂಗಸೂರಿನಲ್ಲಿ 1,78,00,000 ಹಗರಣ ಆಗಿದೆ ಅಂತ ಹೇಳಿ ಬೇರೆ ಸಂಘಟನೆಗೆ ಬಂದ್ರೆ ಇಷ್ಟೊತ್ತಿಗೆ ಯಾವತ್ತೂ ಒಂದು ಹೊಸ ಮಾಡಿ ಸೂಟ್ಕೇಸ್ ವ್ಯಾಪಾರ ಕೊಡೋದು. ನಮಗೆ ಸೂಟ್ಕೇಸ್ ವ್ಯಾಪಾರ ಮಾಡೋದಕ್ಕಾಗಿಲ್ಲ. ಆ 1,78,00,000 ಎಲ್ಲಿ ಆಗಿದೆ ಅದು ರಿಟರ್ನ್ ಆಗಬೇಕು ಅನ್ನೋದು ಒಂದು ಸಂಘಟನೆ ಹೋರಾಟ. ನಮ್ಮ ಎಲ್ಲಾ ಹೋರಾಟಗಳು ಇದೇ ತರ ಇದೆ.